ವೆಲ್ಕಮ್ ಟು ಜೀವಗಿನಿ ವ್ಲಾಗ್ಸ್. ಇವತ್ತು ನಾವು ಒಂದೇ ಗಂಟೆಯಲ್ಲಿ ಕುಚ್ಚು ಹಾಕೋದನ್ನ ಕಲ್ತ್ಕೊಳ್ಳೋಣ. ಈ ಡಿಸೈನ್ ತುಂಬ ಈಸಿ ಆಗಿದೆ. ಇದನ್ನು 1 ಅವರಲ್ಲೇ ಹಾಕ್ಕೊಬಿಡ್ಬೋದು. ಆ್ಯಸ್ ಯೂಶುವಲ್ 6 ಲೇಯರ್ ಥ್ರೆಡ್ ಮತ್ತು ಕ್ವಶನ್ ನಂಬರ್ 10. ಇದು 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ನಾನು ಸ್ಯಾರಿಗೆ. ಲಾಕ್ ಆದಮೇಲೆ 4 ಚೈನ್ ಆದಮೇಲೆ ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ ತುಂಬ ಈಸಿ ಆಗಿದೆ ನೋಡಿ. ಇದಕ್ಕೆ ನಾನು ಈ ಥರ ಫ್ಲವರ್ ಬೀಡ್ ತೊಗೋತಾ ಇದ್ದೀನಿ ಮತ್ತು ಒಂದು ಪೆಟಲ್ ಬೀಡ್, ಈ ಥರ ಲೀಫ್ ಬೀಡು ಮತ್ತು ಈ ಥರ ಫ್ಲವರ್ ಬೀಡ್ ತೊಗೋತಾ ಇದ್ದೀನಿ. ಮೊದಲು ಒಂದು ಫ್ಲವರ್ ಬೀಡ್ ಇನ್ಸರ್ಟ್ ಮಾಡಬೇಕು. ಬೀಡ್ ಹಾಕಿದ್ಮೇಲೆ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿ ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಲಾಕ್ ಆದಮೇಲೆ ಇವಾಗ ಪೆಟಲ್ ಬೀಡ್ ತೊಗೋತಾ ಇದ್ದೀನಿ. ಲೀಫ್ ಬೀಡ್ ಇದೆಯಲ್ಲ ಅದನ್ನು ತೊಗೋತಾ ಇದ್ದೀನಿ ನಾನು. ಸ್ವಲ್ಪ ದಾರ ಮೇಲ್ ಮಾಡಿಬಿಟ್ಟು ಲೀಫ್ ಬೀಡ್ ಇದೆಯಲ್ಲ ಅದು ತೊಗೋತಾ ಇದ್ದೀನಿ. ಮತ್ತು ಅದು ಕೂಡ ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು 2 ಥರ ಹಾಕೋಬೋದು ಬೀಡ್ಸು. ನೀವು ನೋಡಿ, ಇದು ನಾನು 2 ಥರನೂ ಹಾಕಿ ತೋರಿಸಿದ್ದೀನಿ. ಈ ಥರ ಬೇಕಾದರೂ ಹಾಕೋಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ ಇನ್ನೊಂದು ಯಾವ ಥರ ಹಾಕ್ಕೊಳ್ಬೋದು ಅಂತ. ಮತ್ತು ಇನ್ನೊಂದು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅದನ್ನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಡಿಸೈನು ಒಂದೇ ಗಂಟೆಲಿ ಆಗುತ್ತೆ ಮತ್ತು ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಲಾಕ್ ಆಯಿತು. ಲಾಕ್ ಆದಮೇಲೆ 4 ಚೈನ್ ಹಾಕ್ಕೋತಾ ಇದ್ದೀನಿ. ಈ ಥರ ಬೇಕಿದ್ರೂ ಬೀಡ್ಸ್ ಹಾಕ್ಕೋಬೋದು ಅಥವಾ ಇನ್ನೊಂದು ಥರನೂ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ದಾರ ಮೇಲ್ ಮಾಡಿಬಿಟ್ಟು ನೋಡಿ ಈ ಥರ 3 ಬೀಡ್ಸ್ನು ಅಟ್ ಎ ಟೈಮ್ ತೊಗೋತಾ ಇದ್ದೀನಿ ನಾನು. 2 ಫ್ಲವರ್ ಬೀಡು ಮತ್ತು ಒಂದು ಪೆಟಲ್ ಬೀಡ್ ಇತ್ತಲ್ಲ, ಲೀಫ್ ಬೀಡ್ ಇತ್ತಲ್ಲ, ಅದು ಅಟ್ ಎ ಟೈಮ್ ತೊಗೋತಾ ಇದ್ದೀನಿ. ಲೀಫ್ ಬೀಡು ಮಧ್ಯ ಬರೋ ಥರ ಹಾಕೋತಾ ಇದ್ದೀನಿ. ಒಂದೇ ಸರಿ ನೀಡಲ್ಗೆ 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಸೆಂಟರಲ್ಲಿ ಲೀಫ್ ಬೀಡ್ ಇದೆ. ಆ 3 ಒಂದೇ ಸರಿ ಲಾಕ್ ಮಾಡ್ಕೋತೀನಿ ದಾರ ಎಳ್ಕೊಂಡು. ಆ 3 ಬೀಡಲ್ಲೂ ದಾರ ಎಳ್ಕೊಂಡು ಒಂದೇ ಸರಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೀವು ಈ ಥರ ಬೇಕಿದ್ರೂ ಹಾಕ್ಕೋಬೋದು, ಇಲ್ಲ ಪ್ರೀವಿಯಸ್ ತೋರಿಸಿದ್ನಲ್ಲ ಒಂದೇ ಬೀಡ್ ಲಾಕ್ ಮಾಡ್ಕೊಂಡು ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡೋದು, ಆ ಥರ ಬೇಕಿದ್ರೂ ಹಾಕ್ಕೋಬೋದು. ನೀವು ಫಿನಿಶಿಂಗ್ ಆದಮೇಲೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆ ಥರ ನೀವು ಮಾಡ್ಕೊಳ್ಳಿ. ನೋಡಿ ಈ ಥರ 3 ಬೀಡ್ಸು ಅಟ್ ಎ ಟೈಮ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಸ್ಯಾರಿಗೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ ತುಂಬ ಈಸಿಯಾಗಿದೆ ನೋಡಿ. ಈ ಥರ ಕಾಣಿಸುತ್ತೆ ಅದು. 3 ಬೀಡ್ಸ್ ಅಟ್ ಎ ಟೈಮ್ ಹಾಕಿದಾಗ ಈ ಥರ ಕಾಣಿಸುತ್ತೆ. ಮತ್ತು ಆ್ಯಸ್ 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ನೋಡಿ. ಪ್ರೀವಿಯಸ್ಸಲ್ಲಿ ಈಚ್ ಬೀಡನ್ನ ಹಾಕಿ ಲಾಕ್ ಮಾಡಿದಾಗ ಒಂದು ಬೀಡು ಹಾಕಿ ಲಾಕ್ ಮಾಡಿದಾಗ ಈ ಥರ ಕಾಣಿಸ್ತು. ನೆಕ್ಸ್ಟು 3 ಒಂದೇ ಥ್ರೆಡ್ಡಲ್ಲಿ ತೊಗೊಂಡು ಲಾಕ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು, ಮತ್ತು ಬೇಗ ಹಾಕ್ಕೋಬೋದು, ಫಾಸ್ಟಾಗಿ ಹಾಕ್ಕೋಬೋದು ಈ ಡಿಸೈನ್ನ. ಮತ್ತು ಇವಾಗ ನಾನು ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ ನೋಡಿ. 1 ಬೀಡ್ ಆದಮೇಲೆ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇರೋದು. ಫಿನಿಶಿಂಗ್ ಆದಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಗ್ರ್ಯಾಂಡಾಗಿ ಕಾಣಿಸುತ್ತೆ, ಹಾಕೋದಕ್ಕೂ ಈಸಿ ಇದು ನೋಡಿ. ಇವಾಗ ಪೆಟಲ್ ಬೀಡ್, ಲೀಫ್ ಬೀಡ್ ಆರ್ ಪೆಟಲ್ ಬೀಡ್ ನೋಡಿ, ಅದು ಲಾಕ್ ಆದಮೇಲೆ ಸೀರೆಗೆ ಎಲ್ಲಿ ಬರುತ್ತೆ ನೋಡಿ ಅದು ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಫ್ಲವರ್ ಬೀಡ್ ತೊಗೋತಾ ಇದ್ದೀನಿ. ಫಿನಿಶಿಂಗ್ ಆದಮೇಲೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು, ತುಂಬ ಈಸಿ ಕೂಡ ಆಯಿತು. ಮತ್ತು 4 ಚೈನ್ ಆಯಿತು. 4 ಚೈನ್ ಹಾಕ್ಕೋಬೇಕು. ಫುಲ್ ಸ್ಯಾರಿ ಇದೇ ಥರ ಹಾಕ್ಕೋಬೇಕು. 4 ಚೈನು ಮತ್ತು 3 ಬೀಡ್ಸ್ ಹಾಕ್ಕೊಂಡು 4 ಚೈನು ಇದೇ ಥರ ಹಾಕ್ಕೊಂಡು ಎಂಡಲ್ಲಿ 3 ಇಲ್ಲ 4 ಚೈನ್ ಹಾಕಿ ಕಟ್ ಮಾಡಿಕೊಂಡು ಅದನ್ನು ಕುಚ್ಚು ಕಟ್ಟೋವಾಗ ಥ್ರೆಡ್ನ ಸೇರಿಸ್ಕೋಬೇಕು. ಫುಲ್ ಸ್ಯಾರಿ ಇದೇ ಥರ ಹಾಕ್ಕೊಂಡ್ಮೇಲೆ ನೋಡಿ ಈ ಥರ 4 ಚೈನು 3 ಬೀಡ್ಸು
4 ಚೈನು 3 ಬೀಡ್ಸ್ ಥರ ಕಾಣುತ್ತೆ ನೋಡಿ. ಸೆಂಟರಲ್ಲಿ ಹಾಕಿದ್ದೀನಿ, 3 ಅಟ್ ಎ ಟೈಮ್ ಹಾಕಿದಾಗ ಹೇಗೆ ಕಾಣುತ್ತೆ ಮತ್ತು ಒಂದೊಂದೇ ಹಾಕಿದಾಗ ಹೇಗೆ ಕಾಣುತ್ತೆ ಅನ್ನೋದು ನೀವೇ ಡಿಫ್ರೆನ್ಸ್ ನೋಡಿ. ನಿಮಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಆ ಥರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಕುಚ್ಚು ಕಟ್ಟಿದಾಗ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಬೇಗ ಹಾಕ್ಕೋಬೋದು, 1 ಗಂಟೆಲೆಲ್ಲ ಮುಗ್ದೋಗ್ಬಿಡುತ್ತೆ ಇದು ಡಿಸೈನು. ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.